ಈ ಒಂದು ಸಮಸ್ಯೆಗೆ ಹೋಮಿಯೋಪತಿಯಲ್ಲಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಆ ಕುರಿತಾಗಿ ಹೇಳಿ. ನಾರ್ಮಲ್ ಆಗಿ ಹೋಮಿಯೋಪತಿ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂದರೆ ಥೈರಾಯ್ಡ್ ಕೇಸಸಲ್ಲಿ ಇವಾಗ ಯಾರಾದ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆ. ಸೊ ಫಸ್ಟ್ ಹೋಮಿಯೋಪತಿ ಏನು ಮಾಡ್ತಾರೆ, ಕೇಸ್ ಟೇಕಿಂಗ್ ಮೇಲೆ ಬಿಲೀವ್ ಮಾಡ್ತಾರೆ. ಯಾಕೆಂದರೆ ಇವಾಗ ಸಿಮ್ಟಮ್ಸ್ ಅವ್ರು ಎನಿ ಹೌ ಮೆಡಿಕೇಷನ್ ತೊಗೊಂಡು ಕಂಟ್ರೋಲ್ ಮಾಡ್ತಿರತ್ತೆ. ಎಷ್ಟುವರೆಗೂ ಮೆಡಿಕೇಷನ್ ತಿಂತಿರತ್ತೆ ಅಷ್ಟುವರೆಗೂ ಅವ್ರದ್ದು ಥೈರಾಯ್ಡ್ ಕಂಟ್ರೋಲ್ ಇರುತ್ತೆ. ಬಟ್ ಹೋಮಿಯೋಪತಿ ಸ್ಪೆಸಿಫಿಕ್ ಆಗಿ ಯಾಕೆ ಇವಾಗ ಜಾಸ್ತಿ ಆಗ್ತಿದೆ ಅಂದರೆ ಅವ್ರ ರೂಟ್ ಕಾಸ್ ಮೇಲೆ ಫೋಕಸ್ ಮಾಡ್ತಾರೆ. ಪೇಷಂಟ್ಗೆ ಯಾವ ಕಾರಣದಿಂದ ಪ್ರಾಬ್ಲಮ್ ಬರ್ತಿದೆ, ಸೊ ಕಾರಣಗಳು ಗೊತ್ತಾದರೆ ಆಟೋಮೆಟ್ಲಿ ಅವ್ರಿಗೆ ಟ್ರೀಟೇಬಲ್ ಪಾರ್ಟ್ ಫಸ್ಟ್ ಹಾಫ್ ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಅವ್ರದ್ದು ಮ್ಯಾನೇಜ್ಮೆಂಟ್ ಡಯಟ್ ಕಂಟ್ರೋಲ್ ಇರುತ್ತೆ. ಇವಾಗ 70% ಮೆಡಿಸಿನ್ ಮೇಲೆ ಇರುತ್ತೆ ಅಂದರೆ 30% ಪೇಷಂಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಫುಡ್ ಹ್ಯಾಬಿಟ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲಿ, ಯಾರಾದರೂ ಏನಾದರೂ ಮೆಡಿಕೇಷನ್ ಮೇಲೆ ಇದೆ ಅದು ಟೈಮ್ ಟು ಟೈಮ್ ತಗೋಬೇಕು. ಸೊ ಅದಕ್ಕೆ ಹೋಮಿಯೋಪತಿ ತುಂಬ ಹೆಲ್ಪ್ಫುಲ್ ಇರುತ್ತೆ. ಪ್ಲಸ್ ಹೋಮಿಯೋಪತಿನಿಂದ ನೀವು ಸ್ಟಾರ್ಟ್ ಮಾಡಾದಮೇಲೆ ಮೆಡಿಕೇಷನ್ಸ್ನಿಂದ ನಿಮ್ಮ ಮೆಡಿಕೇಷನ್ಸಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ. ಪ್ಲಸ್ ನಿಮಗೆ ಥೈರಾಯ್ಡ್ ಮತ್ತು ಹಾರ್ಮೋನ್ ಲೆವೆಲ್ ಬೇಸ್ ಕ್ರಿಯೇಟ್ ಮಾಡಿ ಬಾಡಿಗೆ ಕೂಡ ನಾರ್ಮಲ್ ಮಾಡ್ತಾರೆ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡ್ರೆ ಸಂಪೂರ್ಣವಾಗಿ ಗುಣ ಆಗುತ್ತಾ ಅಥವಾ ಇಲ್ವಾ, ಲೈಫ್ ಲಾಂಗ್ ಇರುತ್ತಾ ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಥೈರಾಯ್ಡ್ ಇದೆ ಅಂದರೆ ತುಂಬ ಜನಕ್ಕೆ ಅದೇ ಕ್ವಶನ್ ಬರುತ್ತೆ. ಲೈಕ್ ನೀವು ಹೆಂಗೆ ಕೇಳಿದೆ, ಲೈಕ್ ಯಾರಾದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿ ಆಗುತ್ತೆ, ಅವ್ರು ಆದಮೇಲೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಇರುತ್ತೆ. ಥೈರಾಯ್ಡ್ ಕಂಟ್ರೋಲೇಬಲ್ ಇದೆ, ಕ್ಯೂರೇಬಲ್ ಕೂಡ ಇದೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾರ್ಮಲ್ ಆಗಿ ಬಾಡಿ ಟು ಬಾಡಿ ಪ್ರಕಾರ ಮೆಡಿಕೇಷನ್, ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಮೇಲೆ ಹೋಮಿಯೋಪತಿ ಬಿಲೀವ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಮೆಡಿಕೇಷನ್ಸ್ ಒನ್ ಟೈಮ್ ನೀವು ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟ್ಲಿ ಅವ್ರಿಗೆ ಕ್ಯೂರ್ ಕೂಡ ಸಿಗುತ್ತೆ, ಪ್ಲಸ್ ಕಂಟ್ರೋಲ್ ಕೂಡ ಆಗುತ್ತೆ. ರೆಸ್ಟ್ ಅವ್ರು ನಾರ್ಮಲ್ ಆಗಿ ಅವ್ರ ಲೈಫ್ ಸ್ಟೈಲ್ ಡಯಟ್ ಕಂಟ್ರೋಲ್ ಮಾಡಿ ಹೋದರೆ ಆಟೋಮೆಟ್ರಿಕ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಇರುತ್ತೆ ಮತ್ತು ಅವ್ರಿಗೆ ಕಷ್ಟ ಕೂಡ ಕೊಡೋಲ್ಲ. ಸೊ ಆಟೋಮೆಟ್ಲಿ ಅವ್ರ ಮೇನ್ ಫೋಕಸ್ ಏನಿರುತ್ತೆ, ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದರೆ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ತುಂಬ ಜಾಸ್ತಿ ವರ್ಷದಿಂದ ಮೆಡಿಕೇಷನ್ ತೊಗೊಳ್ತಿದೆ ಅಂದರೆ ಅದಕ್ಕೆ ಟೈಮ್ ಕೊಟ್ಟರೆ ಕ್ಲಿಯರ್ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.